ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಿರಂಜನ್ ರೆಡ್ಡಿ ಲರ್ನಿಂಗ್ ಹಬ್. ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ SCP ಸಿಲೆಬಸ್ ಪಠ್ಯಕ್ರಮಕ್ಕೆ ಅನುಸಾರವಾಗಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ BA ಥರ್ಡ್ ಸೆಮಿಸ್ಟರ್ ಪೊಲಿಟಿಕಲ್ ಸೈನ್ಸ್ ಇದರಲ್ಲಿ ಪಾಶ್ಚಾತ್ಯ ಮತ್ತು ಭಾರತೀಯ ರಾಜಕೀಯ ಚಿಂತನೆ ವೆಸ್ಟರ್ನ್ ಅಂಡ್ ಇಂಡಿಯನ್ ಪೊಲಿಟಿಕಲ್ ಥಾಟ್ ಎಂಬ ಪೇಪರ್ ಟೈಟಲ್ ಅನ್ನು ಹೊಂದಿದ್ದು, ಈ ಒಂದು ವಿಷಯದಲ್ಲಿ ಫಸ್ಟ್ ಚಾಪ್ಟರ್ ಏನ್ಷಿಯಂಟ್ ಗ್ರೀಕ್ ಪೊಲಿಟಿಕಲ್ ಥಾಟ್ ಅಂದರೆ ಪ್ರಾಚೀನ ಗ್ರೀಕ್ನ ರಾಜಕೀಯ ಚಿಂತನೆ. ಈ ಒಂದು ಚಾಪ್ಟರ್ ನಲ್ಲಿ ಪ್ಲೇಟರ್ ಅವರ ನ್ಯಾಯದ ಸಿದ್ಧಾಂತವನ್ನು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ನೆಕ್ಸ್ಟ್ ವಿ ವಿಲ್ ಮೂವ್ ಟು ನೆಕ್ಸ್ಟ್ ಸ್ಟೆಪ್. ವಾಟ್ ಆರ್ ದ ಕಾನ್ಸೆಪ್ಟ್ಸ್ ವಿ ವಾಂಟ್ ಟು ಡಿಸ್ಕಸ್ ಇನ್ ದಿಸ್ ವಿಡಿಯೋ? ನಾವು ಈ ಒಂದು ವಿಡಿಯೋದಲ್ಲಿ ಪ್ಲೇಟರ್ ನ್ಯಾಯ ಸಿದ್ಧಾಂತ, ಅದರ ಪೀಠಿಕೆ, ಅರ್ಥ, ಅದರ ಪ್ಲೇಟರ್ ಅವರ ಎರಡು ದೃಷ್ಟಿಕೋನಗಳು ಮತ್ತು ನ್ಯಾಯ ಸಿದ್ಧಾಂತದ ಪ್ರಮುಖ ಲಕ್ಷಣಗಳನ್ನು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಇಂದಿನ ವಿಡಿಯೋದಲ್ಲಿ ಪ್ಲೇಟೋ ಅವರ ಆದರ್ಶ ರಾಜ್ಯ ಸಿದ್ಧಾಂತವನ್ನು ಅಧ್ಯಯನ ಮಾಡಲಾಗಿದ್ದು, ಅದು ಈ ಒಂದು ಥರ್ಡ್ ಸೆಮಿಸ್ಟರ್ನ ಮೊದಲ ವಿಡಿಯೋ ಎಂದು ಹೇಳಬಹುದು. ಆ ಒಂದು ವಿಡಿಯೋದ ನೋಡಿದ ನಂತರ ಈ ಒಂದು ವಿಡಿಯೋವನ್ನು ನೋಡಿ. ಆ ವಿಡಿಯೋದ ಮುಂದುವರೆದ ಭಾಗವೇ ಈ ಒಂದು ವಿಡಿಯೋ ಎಂದು ಹೇಳಬಹುದು. ಅದರಲ್ಲೂ ಮುಖ್ಯವಾಗಿ ಪ್ಲೇಟರ್ ಅವರ ಆದರ್ಶ ರಾಜ್ಯವನ್ನು ಅರ್ಥ ಮಾಡಿಕೊಂಡಾಗ ನಮಗೆ ನ್ಯಾಯದ ಸಿದ್ಧಾಂತ ಸುಲಭವಾಗಿ ಹಾಗೂ ಸರಳವಾಗಿ ಬೇಗನೆ ಅರ್ಥ ಆಗಬಹುದು. ಏಕೆಂದರೆ ಆದರ್ಶ ರಾಜ್ಯದಲ್ಲಿ ಬರುವ ಅಂಶಗಳು ಮತ್ತೆ ನ್ಯಾಯದ ಸಿದ್ಧಾಂತದಲ್ಲಿ ಮತ್ತೆ ಪುನರಾವರ್ತನೆ ಆಗುತ್ತದೆ. ಆದ್ದರಿಂದ ಆದರ್ಶ ರಾಜ್ಯ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡ ನಂತರ ನ್ಯಾಯದ ಸಿದ್ಧಾಂತ ತುಂಬಾ ಸುಲಭವಾಗಿರುತ್ತದೆ. ಇಂತಹ ಎಲ್ಲ ಮುಖ್ಯವಾದ ವಿಷಯಗಳನ್ನು ಪಡೆಯಲು ಹಾಗೂ ರಾಜ್ಯಶಾಸ್ತ್ರ ಮಾತ್ರವಲ್ಲದೆ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಇತರೆ ವಿಷಯಗಳನ್ನು ಪಡೆಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರಶ್ನೆ ಪತ್ರಿಕೆಗಳನ್ನು ಪಡೆಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಲ್ ಮೂವ್ ಟು ನೆಕ್ಸ್ಟ್ ಸ್ಟೆಪ್. ಇಂಟ್ರೊಡಕ್ಷನ್ ಅಂದ್ರೆ ಪ್ಲೇಟರ್ ಅವರ ನ್ಯಾಯ ಸಿದ್ಧಾಂತದ ಪರಿಚಯ. ಪ್ಲೇಟರ್ ಅವರು ಪ್ರಾಚೀನ ಗ್ರೀಕ್ನ ತತ್ವಜ್ಞಾನಿಗಳಲ್ಲಿ ಪ್ರಮುಖರಲ್ಲಿ ಒಬ್ಬರು ಎಂದು ಹೇಳಬಹುದು. ಇವರು ಸಾಕ್ರೆಟಿಸ್ ಅವರ ಶಿಷ್ಯರಾಗಿದ್ದರು. ಸಾಕ್ರೆಟಿಸ್ ಅವರು ಪ್ರಥಮ ಬಾರಿಗೆ ನ್ಯಾಯ ಎಂದರೆ ಏನು ಅಥವಾ ವಾಟ್ ಈಸ್ ಮೀನ್ ಬೈ ಜಸ್ಟಿಸ್ ಎಂಬ ಪ್ರಶ್ನೆಯನ್ನು ಕೇಳಿದರೆ ಅದನ್ನು ತುಂಬಾ ಸರಳವಾಗಿ ಪ್ಲೇಟರ್ ಅವರು ವಿವರಿಸಿದ್ದಾರೆ. ಪ್ಲೇಟರ್ ಅವರು ತಮ್ಮ ಪ್ರಮುಖ ಗ್ರಂಥವಾದ ದಿ ರಿಪಬ್ಲಿಕ್ ಎಂಬ ಕೃತಿಯಲ್ಲಿ ನ್ಯಾಯದ ಸಿದ್ಧಾಂತದ ಬಗ್ಗೆ ವಿವರಣೆಗಳನ್ನು ನೀಡಿದ್ದಾರೆ ಹಾಗೂ ಹಲವಾರು ರಾಜಕೀಯ ಚಿಂತನೆಗಳನ್ನು ಈ ಒಂದು ಪುಸ್ತಕದಲ್ಲಿ ಕಾಣಬಹುದು. ಪ್ಲೇಟರ್ ಅವರನ್ನು ಅವರ ಚಿಂತನೆಗಳಿಂದ ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆಯ ಪಿತಾಮಹ ಎಂತಲೂ ಕರೆಯುತ್ತಾರೆ. ಇವರು ನಮ್ಮ ಪ್ರಪಂಚದಲ್ಲೇ ಮೊಟ್ಟ ಮೊದಲಿಗೆ ಅಕಾಡೆಮಿ ಅಥವಾ ಶಿಕ್ಷಣದ ಸಂಸ್ಥೆಯನ್ನು ಮೊಟ್ಟ ಮೊದಲಿಗೆ ಪ್ರಾರಂಭಿಸಿದರು. ಇವರ ಪ್ರಕಾರ ನ್ಯಾಯ ಎಂದರೇನೆಂದರೆ ಅದು ಕಾನೂನುಗಳನ್ನು ಪಾಲಿಸುವುದು ಮಾತ್ರ ಅಲ್ಲ, ಅಥವಾ ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ನೀಡುವುದು ಮಾತ್ರ ಅಲ್ಲ, ನ್ಯಾಯ ಅಲ್ಲ ಎಂದು ಇವರು ನ್ಯಾಯವನ್ನು ವಿಭಿನ್ನವಾಗಿ ಅಥವಾ ಇತರೆ ವ್ಯಕ್ತಿಗಳಿಗಿಂತ ಭಿನ್ನವಾಗಿ ವಿವರಿಸಿದ್ದಾರೆ. ನೆಕ್ಸ್ಟ್ ವಿಲ್ ಮೂವ್ ಟು ನೆಕ್ಸ್ಟ್ ಸ್ಟೆಪ್. ಮೀನಿಂಗ್ ಆಫ್ ಜಸ್ಟಿಸ್ ಅಕಾರ್ಡಿಂಗ್ ಟು ಪ್ಲೇಟೋ. ಅಂದ್ರೆ ಪ್ಲೇಟರ್ ಅವರ ಪ್ರಕಾರ ನ್ಯಾಯ ಎಂದರೆ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯ ಹಾಗೂ ತನ್ನ ಯೋಗ್ಯತೆಗೆ ಆಧಾರದ ಮೇಲೆ ಕೆಲಸವನ್ನು ಮಾಡುವುದಕ್ಕೆ ನ್ಯಾಯ ಎಂದಿದ್ದಾರೆ. ಅಂದರೆ ಪ್ಲೇಟೋ ಅವರು ವ್ಯಕ್ತಿಯು ತನ್ನ ವ್ಯಕ್ತಿಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಥವಾ ವ್ಯಕ್ತಿಗೆ ಯಾವ ಕೆಲಸ ಸೂಕ್ತವಾಗಿರುತ್ತದೆಯೋ ಆ ಕೆಲಸವನ್ನು ಮಾಡುವುದೇ ನ್ಯಾಯ ಹಾಗೂ ಇತರೆ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡದೇ ಇರುವುದೇ ಪ್ಲೇಟರ್ ಅವರ ಪ್ರಕಾರ ನ್ಯಾಯ ಎಂದು ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್, ಪ್ಲೇಟರ್ಸ್ ವ್ಯೂ ಆನ್ ಜಸ್ಟಿಸ್. ಅಂದ್ರೆ ಪ್ಲೇಟರ್ ಅವರು ನ್ಯಾಯವನ್ನು ಎರಡು ವಿಭಿನ್ನಗಳಲ್ಲಿ ಅರ್ಥ ಮಾಡಿದ್ದಾರೆ ಅಥವಾ ಎರಡು ವಿಧಗಳಲ್ಲಿ ಅರ್ಥ ಮಾಡಿಸಿದ್ದಾರೆ. ಅಂದರೆ ಇದು ವ್ಯಕ್ತಿಯ ದೃಷ್ಟಿಕೋನದಿಂದ ಹಾಗೂ ಸಮಾಜದ ದೃಷ್ಟಿಕೋನದಿಂದ ಎರಡು ವಿಧಗಳಲ್ಲಿಯೂ ನ್ಯಾಯವನ್ನು ಅರ್ಥ ಮಾಡಿಸಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ವ್ಯಕ್ತಿಯಲ್ಲಿ ನ್ಯಾಯ ಇರಬೇಕೆಂದರೆ ಒಬ್ಬ ವ್ಯಕ್ತಿಯ ಆತ್ಮ ಪ್ರಮುಖವಾಗಿ ಮೂರು ವಿಷಯಗಳನ್ನು ಹೊಂದಿರುತ್ತದೆ. ಒಂದು ರೀಸನ್, ಸ್ಪಿರಿಟ್ ಅಂಡ್ ಎಪೆಟೈಟ್. ರೀಸನ್ ಎಂದರೆ ಪ್ರಶ್ನೆ, ಅಂದರೆ ವ್ಯಕ್ತಿಯಲ್ಲಿರುವ ಜ್ಞಾನವನ್ನು ಅಥವಾ ಜ್ಞಾನದ ಸಾಮರ್ಥ್ಯವನ್ನು ರೀಸನ್ ಎನ್ನುತ್ತಾರೆ. ಸ್ಪಿರಿಟ್ ಅಂದರೆ ಧೈರ್ಯ ಅಥವಾ ಕರೇಜ್ ಎಂದು ಹೇಳಬಹುದು. ನೆಕ್ಸ್ಟ್ ಎಪಿಟೈಟ್ ಎಂದರೆ ಆಸೆ ಅಥವಾ ಬಯಕೆ ಅಥವಾ ಡಿಸೈರ್ ಎಂದು ಹೇಳಬಹುದು. ಪ್ಲೇಟರ್ ಅವರ ಪ್ರಕಾರ ವ್ಯಕ್ತಿಯ ಈ ಮೂರು ಅಂಶಗಳು ತನ್ನ ಕಾರ್ಯಗಳನ್ನು ಮಾಡಬೇಕು ಹಾಗೂ ಪ್ರಶ್ನೆ ಅಥವಾ ರೀಸನ್
ಆಸೆ ಮತ್ತು ಧೈರ್ಯಗಳನ್ನು ನಿಯಂತ್ರಿಸಬೇಕೇ ಹೊರತು ಆಸೆಗಳು ವ್ಯಕ್ತಿಯ ಜ್ಞಾನವನ್ನು ನಿಯಂತ್ರಿಸಬಾರದು. ಅದನ್ನೇ ನ್ಯಾಯ ಎಂದು ಅರ್ಥ ಮಾಡಿಸಿದ್ದಾರೆ. ನೆಕ್ಸ್ಟ್, ಸಮಾಜಕ್ಕೆ ಇದನ್ನೇ ಆದರ್ಶ ರಾಜ್ಯಕ್ಕೆ ಹೋಲಿಸಿ ಪ್ಲೇಟೋರವರು ಆದರ್ಶ ರಾಜ್ಯದಲ್ಲಿ ಪ್ರಮುಖವಾಗಿ 3 ವರ್ಗಗಳಿದ್ದು, ಆಡಳಿತ ವರ್ಗ, ಸೈನಿಕ ವರ್ಗ ಹಾಗೂ ಆರ್ಥಿಕ ವರ್ಗ ಅಥವಾ ಉತ್ಪಾದಕ ವರ್ಗಗಳಿಗೆ ಹೋಲಿಕೆ ಮಾಡಿದ್ದಾರೆ ಅಥವಾ ಕಂಪೇರ್ ಮಾಡಿದ್ದಾರೆ. ಪ್ಲೇಟರ್ ಅವರ ಪ್ರಕಾರ 3 ಹಂತಗಳು ಅಥವಾ ಸಮಾಜದ 3 ವರ್ಗಗಳು ವಿಭಿನ್ನವಾದ ಕಾರ್ಯಗಳನ್ನು ಹೊಂದಿರುತ್ತದೆ. ಅಂದರೆ ಆಡಳಿತ ವರ್ಗವು ಅಂದರೆ ತತ್ವಜ್ಞಾನಿ ಅರಸನು ಆಡಳಿತವನ್ನು ಮಾಡಬೇಕು ಹಾಗೂ ಸೈನಿಕರು ರಾಜ್ಯವನ್ನು ರಕ್ಷಿಸಬೇಕು ಹಾಗೂ ಅಥವಾ ಉತ್ಪಾದಕರು ಅಥವಾ ಆರ್ಥಿಕ ವರ್ಗದವರು ಸರಕುಗಳ ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಬೇಕು. ಈ 3 ವರ್ಗಗಳು ತಮ್ಮ ಕೆಲಸವನ್ನು ನಿರ್ವಹಿಸುವುದು ಹಾಗೂ ಇತರೆ ಯಾವುದೇ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡದೇ ಇರುವುದಕ್ಕೆ ನ್ಯಾಯ ಎಂದಿದ್ದಾರೆ. ಆಳ್ವಿಕೆ ಮಾಡುವವರು ಅಥವಾ ತತ್ವಜ್ಞಾನಿ ಅರಸನು ಆಡಳಿತ ವರ್ಗವನ್ನು ನಿಯಂತ್ರಿಸಬೇಕೇ ಹೊರತು ಆಡಳಿತ ವರ್ಗದವರು ಸೈನಿಕರನ್ನು ಹಾಗೂ ಆಳ್ವಿಕೆ ಮಾಡುವ ವರ್ಗವರನ್ನು ನಿಯಂತ್ರಿಸಬಾರದು. ಇದೇ ನ್ಯಾಯ ಎಂದು ಪ್ಲೇಟೋರವರು ವಿವರಿಸಿದ್ದಾರೆ. ನೆಕ್ಸ್ಟ್, ಸೈಲೆಂಟ್ ಫೀಚರ್ಸ್ ಆಫ್ ಪ್ಲೇಟೋಸ್ ಜಸ್ಟಿಸ್ ಥಿಯರಿ. ಅಂದ್ರೆ ಪ್ಲೇಟರ್ ಅವರ ನ್ಯಾಯದ ಸಿದ್ಧಾಂತದ ಲಕ್ಷಣಗಳು. ಇದರಲ್ಲಿ ಫಸ್ಟ್ ಪಾಯಿಂಟ್ ಸಾಮಾಜಿಕ ವರ್ಗ. ಅಂದ್ರೆ ಪ್ಲೇಟರ್ ಅವರ ಆದರ್ಶ ರಾಜ್ಯದಲ್ಲಿ ಪ್ರಮುಖವಾಗಿ 3 ವರ್ಗಗಳನ್ನು ವಿವರಿಸಿದ್ದಾರೆ: ಆಡಳಿತ ವರ್ಗ, ಸೈನಿಕ ವರ್ಗ ಹಾಗೂ ಆರ್ಥಿಕ ವರ್ಗ. ಈ 3 ವರ್ಗಗಳು ತಮ್ಮ ಕೆಲಸಗಳಲ್ಲಿ ತಾವು ತೊಡಗಿರುವುದು ಹಾಗೂ ಇತರೆ ಕೆಲಸಗಳಲ್ಲಿ ಅಥವಾ ಇತರೆ ವ್ಯಕ್ತಿಗಳ ನಡುವೆ ಹಸ್ತಕ್ಷೇಪ ಮಾಡಬಾರದು. ಅವರು ತಮ್ಮ ಅರ್ಹತೆ ಹಾಗೂ ಯೋಗ್ಯತೆಗೆ ಆಧಾರವಾಗಿ ತಮ್ಮ ಕೆಲಸವನ್ನು ದಕ್ಷತೆಯಿಂದ ಅಥವಾ ಅಚ್ಚುಕಟ್ಟಾಗಿ ನೆರವೇರಿಸಬೇಕೇ ಹೊರತು ಇತರೆ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡದೇ ಇರುವುದಕ್ಕೆ ನ್ಯಾಯ. ಈ ಸಮಾಜದಲ್ಲಿ ಇಂತಹ ಕಾರ್ಯಗಳು ಇದ್ದರೆ ಮಾತ್ರ ನ್ಯಾಯವನ್ನು ಸ್ಥಾಪಿಸಬಹುದು ಎಂದು ಪ್ಲೇಟೋರವರು ಹೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಶ್ರಮ ವಿಭಜನೆ. ಅಂದ್ರೆ ಪ್ಲೇಟರ್ ಅವರ ಪ್ರಕಾರ ಸಮಾಜದಲ್ಲಿ ಶ್ರಮ ವಿಭಜನೆ ಆಗಿರಬೇಕು. ಅಂದ್ರೆ ವ್ಯಕ್ತಿ ಹೊಂದಿರುವ ಶಿಕ್ಷಣ, ಅರ್ಹತೆ ಹಾಗೂ ಯೋಗ್ಯತೆಗೆ ಆಧಾರದ ಮೇಲೆ ತಾನು ಯಾವ ಕೆಲಸಕ್ಕೆ ಸೂಕ್ತ ಎಂದು ತಿಳಿದಿರಬೇಕು. ಹಾಗೆ ನಿರ್ಧಾರವಾಗದ ಕೆಲಸದಲ್ಲಿ ಮಾತ್ರ ವ್ಯಕ್ತಿ ತೊಡಗಿರಬೇಕು. ಅಂದರೆ ಆರ್ಥಿಕ ವರ್ಗದವರು ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಿರಬೇಕು. ಇವರು ಕಡಿಮೆ ಗುಣಮಟ್ಟದ ಶಿಕ್ಷಣವನ್ನು ಹೊಂದಿರುತ್ತಾರೆ. ಸ್ವಲ್ಪ ಹೆಚ್ಚಿನ ಮಟ್ಟದ ಗುಣಮಟ್ಟ ಹೊಂದಿರುವ ಶಿಕ್ಷಣವನ್ನು ಸೈನಿಕರು ಹಾಗೂ ಅವರು ರಾಜ್ಯವನ್ನು ರಕ್ಷಿಸುವ ಮಾಡುವ ಕರ್ತವ್ಯದಲ್ಲಿ ತೊಡಗಿರಬೇಕು. ಹಾಗೂ ಹೆಚ್ಚು ಶಿಕ್ಷಣವನ್ನು ಹೊಂದಿರುವ ವ್ಯಕ್ತಿಗಳು ತತ್ವಜ್ಞಾನಿ ಅರಸನಾಗಬಹುದು. ಹೀಗೆ ಸಮಾಜದಲ್ಲಿ ಶ್ರಮ ವಿಭಜನೆ ಆದಾಗ ಮಾತ್ರ ನ್ಯಾಯವನ್ನು ಸ್ಥಾಪಿಸಬಹುದು. ಅಥವಾ ತಮ್ಮ ಆದರ್ಶ ರಾಜ್ಯ ಸಿದ್ಧಾಂತದಲ್ಲಿ ಈ ರೀತಿ ಶ್ರಮವನ್ನು ವಿಭಜನೆ ಮಾಡಿದ್ದಾರೆ, ಅಲ್ಲಿ ನ್ಯಾಯವನ್ನು ಸ್ಥಾಪಿಸಬಹುದು ಎಂದು ಪ್ಲೇಟೋರವರು ಅಭಿಪ್ರಾಯ ಪಟ್ಟಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, ಫಿಲಾಸಫರ್ ಕಿಂಗ್, ತತ್ವಜ್ಞಾನಿ ಅರಸ. ಅಂದ್ರೆ ಪ್ಲೇಟೋರ್ ಅವರ ಪ್ರಕಾರ ಸಮಾಜದಲ್ಲಿ ನ್ಯಾಯವನ್ನು ಸ್ಥಾಪಿಸಬೇಕು ಎಂದರೆ ಅಲ್ಲಿ ತತ್ವಜ್ಞಾನಿ ಅಥವಾ ಜ್ಞಾನ ಇರುವ ಅರಸ ಮಾತ್ರ ಆಳ್ವಿಕೆ ಮಾಡಿದರೆ ಅಲ್ಲಿ ನ್ಯಾಯವನ್ನು ಸ್ಥಾಪಿಸಬಹುದು. ಇಲ್ಲದಿದ್ದರೆ ಅಲ್ಲಿ ನ್ಯಾಯವನ್ನು ಸ್ಥಾಪಿಸಲು ಅಸಾಧ್ಯ ಎಂದು ಪ್ಲೇಟರ್ ಅವರು ಬಲವಾಗಿ ನಂಬಿದ್ದರು. ಅಂದ್ರೆ ತತ್ವಜ್ಞಾನಿ ಅರಸನು ಹೆಚ್ಚು ಶಿಕ್ಷಣವನ್ನು ಪಡೆದಿರುವುದರಿಂದ ಅವನಿಗೆ ತಾಳ್ಮೆ ಹಾಗೂ ನ್ಯಾಯವನ್ನು ಒದಗಿಸುವುದು ಹಾಗೂ ಸಾರ್ವಜನಿಕ ಹಿತಾಸಕ್ತಿಗೆ ಸ್ಥಾಪಿಸುವುದು ಹಾಗೂ ತನ್ನ ಸ್ವಂತ ಹಿತಾಸಕ್ತಿಗೆ ಯಾವುದೇ ರೀತಿಯ ಕಾರ್ಯಗಳನ್ನು ಕೈಗೊಳ್ಳುವುದಿಲ್ಲ. ಸಮಾಜದಲ್ಲಿ ನ್ಯಾಯವನ್ನು ಸ್ಥಾಪಿಸಬೇಕು ಎಂದರೆ ಏನು ಮಾಡಬೇಕು ಎಂಬುದನ್ನು ಆತನಿಗೆ ಅಥವಾ ಅರಸನಿಗೆ ಗೊತ್ತಿರುತ್ತದೆ. ಆದ್ದರಿಂದ ತತ್ವಜ್ಞಾನಿ ಮಾತ್ರ ಅರಸನಾಗಬೇಕು ಅಥವಾ ಅರಸನು ತತ್ವಜ್ಞಾನಿ ಆಗಿರಬೇಕು. ಆಗ ಮಾತ್ರ ಸಮಾಜದಲ್ಲಿ ನ್ಯಾಯವನ್ನು ಸ್ಥಾಪಿಸಬಹುದು ಎಂದು ಪ್ಲೇಟೋರವರು ಅಭಿಪ್ರಾಯ ಪಟ್ಟಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, ಸಮತಾವಾದ. ಅಂದ್ರೆ ಪ್ಲೇಟರ್ ಅವರು ಸಮತಾವಾದ, ಅದರಲ್ಲೂ ಆಳ್ವಿಕೆ ಮಾಡುವ ವರ್ಗಕ್ಕೆ ಹಾಗೂ ಸಹಾಯಕ ವರ್ಗ ಅಥವಾ ಸೈನಿಕ ವರ್ಗಕ್ಕೆ ಹೆಚ್ಚಾಗಿ ಸಮತಾವಾದವನ್ನು ಬಲವಾಗಿ ನಂಬಿದ್ದರು. ಅಂದ್ರೆ ಈ 2 ವರ್ಗಗಳಿಗೆ ಸಮತಾವಾದಕ್ಕೆ ಬದ್ಧವಾಗಿರಬೇಕು. ಇಲ್ಲಿ ಸಮತಾವಾದ ಎಂದರೆ ಅವರು ಯಾವುದೇ ರೀತಿಯ ಖಾಸಗಿ ಆಸ್ತಿಯನ್ನು ಹೊಂದಲು ಅಧಿಕಾರವಿಲ್ಲ ಅಥವಾ
ಯಾವುದೇ ಖಾಸಗಿ ಆಸ್ತಿಯನ್ನು ಹೊಂದಲು ಹಕ್ಕು ಇಲ್ಲ ಹಾಗೂ ತಾವು ತಮ್ಮ ಕುಟುಂಬಗಳಿಂದ ದೂರವಿರಬೇಕು ಅಥವಾ ತಮಗೆ ಯಾವುದೇ ಖಾಸಗಿ ಕುಟುಂಬಗಳು ಇರಬಾರದು ಎಂದು ಪ್ಲೇಟೋರವರು ಅಭಿಪ್ರಾಯಪಟ್ಟಿದ್ದಾರೆ. ಇವರು ರಾಜ್ಯದ ನಿಯಂತ್ರಣದಲ್ಲಿ ಇರಬೇಕು ಅಥವಾ ರಾಜ್ಯದ ಸಂರಕ್ಷಣೆಯಲ್ಲಿರಬೇಕು ಹೊರತು ಕುಟುಂಬಗಳಲ್ಲಿ ಇರಬಾರದು. ಒಂದು ವೇಳೆ ಅವರಿಗೆ ಖಾಸಗಿ ಆಸ್ತಿ ಹಾಗೂ ಕುಟುಂಬದಲ್ಲಿ ಅವಕಾಶ ನೀಡಿದ್ದರೆ ಅವರು ತಮ್ಮ ಸ್ವಂತ ಹಿತಾಸಕ್ತಿಗಾಗಿ ಅಭಿವೃದ್ಧಿಯನ್ನು ದುರುಪಯೋಗ ಪಡಿಸಿಕೊಳ್ಳಬಹುದು ಅಥವಾ ತಮ್ಮ ಆಸ್ತಿಯನ್ನು ವಿಸ್ತರಿಸಿಕೊಳ್ಳುವ ಉದ್ದೇಶದಿಂದ ಭ್ರಷ್ಟಾಚಾರದಲ್ಲಿ ತೊಡಗಬಹುದು ಹಾಗೂ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳಬಹುದು. ಆದ್ದರಿಂದ ಸೈನಿಕ ವರ್ಗ ಹಾಗೂ ಆಳ್ವಿಕೆ ಮಾಡುವ ವರ್ಗಕ್ಕೆ ಸಮತಾವಾದವನ್ನು, ಅದರಲ್ಲೂ ಆಸ್ತಿ ಮತ್ತು ಕೌಟುಂಬಿಕ ಸಮತಾವಾದವನ್ನು ಪ್ಲೇಟೋರವರು ಬಲವಾಗಿ ನಂಬಿದ್ದರು. ಹೀಗೆ ಅವರಿಗೆ ಸಮತಾವಾದ ಅಥವಾ ನೀಡಿದ್ದರೆ ಮಾತ್ರ ಆ ಸಮಾಜದಲ್ಲಿ ಅಥವಾ ಆದರ್ಶ ರಾಜ್ಯದಲ್ಲಿ ನ್ಯಾಯವನ್ನು ಸ್ಥಾಪಿಸಲು ಸಾಧ್ಯವಿರುತ್ತದೆ ಎಂದು ಪ್ಲೇಟೋರವರು ವಿವರಿಸಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, ವಿಶ್ವವ್ಯಾಪ್ತಿ ನ್ಯಾಯ. ಅಂದ್ರೆ ಪ್ಲೇಟೋರವರ ಪ್ರಕಾರ ನ್ಯಾಯವು ಒಬ್ಬ ವ್ಯಕ್ತಿಗೆ ಸಂಬಂಧಿಸಿರುವುದಿಲ್ಲ ಅಥವಾ ಒಂದು ರಾಜ್ಯಕ್ಕೆ ಸಂಬಂಧಿಸಿರುವುದಿಲ್ಲ. ಇದು ಪ್ರಪಂಚಾದ್ಯಂತ ಎಲ್ಲರಿಗೂ ಸಂಬಂಧಿಸಿರುತ್ತದೆ. ಈ ಉದ್ದೇಶದಿಂದಲೇ ಪ್ಲೇಟೋರವರು ನ್ಯಾಯವನ್ನು ಒಬ್ಬ ವ್ಯಕ್ತಿಯಲ್ಲಿ ವಿವರಿಸಿ ಅದನ್ನು ಆದರ್ಶ ರಾಜ್ಯಕ್ಕೆ ಹೋಲಿಸಿದ್ದಾರೆ. ನ್ಯಾಯದ ಹೊರತಾಗಿ ಯಾವುದೇ ವ್ಯಕ್ತಿ ಜೀವಿಸಲು ಸಾಧ್ಯವಿಲ್ಲ. ನ್ಯಾಯವು ವಿಶ್ವದಾದ್ಯಂತ ಹಾಗೂ ಪ್ರಪಂಚದಾದ್ಯಂತ ಎಲ್ಲಾ ಕಡೆಗಳಲ್ಲೂ ಕಾಣಬಹುದು ಹೊರತು ಇದು ಯಾವುದೇ ಒಂದು ರಾಜಕೀಯ ವ್ಯವಸ್ಥೆ ಅಥವಾ ಯಾವುದೇ ಒಂದು ರಾಜ್ಯಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ ಇರಲು ಸಾಧ್ಯವಿಲ್ಲ. ನ್ಯಾಯವು ಒಬ್ಬ ವ್ಯಕ್ತಿ ಹಾಗೂ ಒಂದು ಸಮಾಜಕ್ಕೆ ಇರಬೇಕು ಎಂದು ಪ್ಲೇಟೋರವರು ವಿವರಿಸಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, ನೈತಿಕ ಪರಿಕಲ್ಪನೆ. ಅಂದರೆ ನ್ಯಾಯವು ಕೇವಲ ಕಾನೂನುಗಳು ಅಥವಾ ತಪ್ಪು ಮಾಡಿದವರಿಗೆ ಶಿಕ್ಷೆ ಅಥವಾ ಅನ್ಯಾಯ ಮಾಡಿದವರಿಗೆ ನ್ಯಾಯ ಒದಗಿಸುವುದು ಮಾತ್ರ ಅಲ್ಲ. ಇದು ವ್ಯಕ್ತಿಯ ನೈತಿಕ ಮೌಲ್ಯಗಳು ಅಥವಾ ವ್ಯಕ್ತಿಯ ಮೌಲ್ಯಗಳಿಂದ ಬೆಳೆದು ಬರುತ್ತದೆ. ವ್ಯಕ್ತಿಗೆ ನ್ಯಾಯಿಕ ಮೌಲ್ಯಗಳು ಅಥವಾ ನ್ಯಾಯ ಒದಗಿಸಬೇಕಾದ ಮೌಲ್ಯಗಳು ವ್ಯಕ್ತಿಯಲ್ಲಿರಬೇಕು. ಅಥವಾ ವ್ಯಕ್ತಿಯು ತನ್ನ ಕೆಲಸವನ್ನು ನಿರ್ವಹಿಸುವುದು ಹಾಗೂ ಇತರೆ ಕೆಲಸಗಳಲ್ಲಿ ಹಸ್ತಕ್ಷೇಪ ಮಾಡದೇ ಇರುವುದು ಹಾಗೂ ಬೇರೆ ಅವರ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದೇ ಇರುವುದು ಹಾಗೂ ಬೇರೆ ಅವರ ಯಾವುದೇ ರೀತಿಯ ಮೋಸವನ್ನು ಮಾಡದೇ ಇರುವುದು. ಆದ್ದರಿಂದ ಮಾತ್ರ ನ್ಯಾಯವನ್ನು ಸ್ಥಾಪಿಸಬಹುದು ಹೊರತು ನ್ಯಾಯವನ್ನು ಯಾವುದೇ ಕಾನೂನುಗಳು ಹಾಗೂ ನ್ಯಾಯಾಂಗಗಳಿಂದ ಸ್ಥಾಪಿಸಲು ಸಾಧ್ಯವಿಲ್ಲ. ಇದು ವ್ಯಕ್ತಿಯ ನೈತಿಕ ಮೌಲ್ಯಗಳು ಅಥವಾ ವ್ಯಕ್ತಿಯ ನೈತಿಕ ನಡವಳಿಕೆಗಳಿಂದ ತಿಳಿದುಕೊಳ್ಳಬಹುದು ಎಂದು ಪ್ಲೇಟೋರವರು ವಿವರಿಸಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, ಮಹಿಳಾ ಸ್ವಾತಂತ್ರ್ಯ. ಅಂದ್ರೆ ಪ್ಲೇಟೋರವರು ನ್ಯಾಯದ ಸಿದ್ಧಾಂತವನ್ನು ವಿವರಿಸಿದಾಗ ಇಲ್ಲಿ ಅವರ ಆದರ್ಶ ರಾಜ್ಯ ಸಿದ್ಧಾಂತದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ನೀಡಿರುವುದನ್ನು ಕೂಡ ಕಾಣಬಹುದು. ಅಥವಾ ಮಹಿಳೆಯರಿಗೆ ಸ್ವಾತಂತ್ರ್ಯ ನೀಡಿದರೆ ಮಾತ್ರ ಅಲ್ಲಿ ಆ ರಾಜ್ಯದಲ್ಲಿ ನ್ಯಾಯ ಸ್ಥಾಪನೆ ಆಗಿರುತ್ತದೆ ಎಂದು ಹೇಳಬಹುದು. ಪ್ಲೇಟೋರವರ ಆಸ್ತಿ ಮತ್ತು ಕೌಟುಂಬಿಕ ಸಮತಾವಾದದಲ್ಲಿ ಇಲ್ಲಿ ಮಹಿಳೆಯರ ಸ್ವಾತಂತ್ರ್ಯವನ್ನು ಯಥೇಚ್ಛವಾಗಿ ಕಾಣಬಹುದು. ಅಷ್ಟೇ ಅಲ್ಲದೆ ಪ್ಲೇಟೋರವರು ಶಿಕ್ಷಣದಲ್ಲಿ ಮಹಿಳೆಯರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿರುವುದನ್ನು ಕಾಣಬಹುದು. ಅವರ ಶಿಕ್ಷಣದ ಆಧಾರದ ಮೇಲೆ ಅಥವಾ ಅವರ ಶೈಕ್ಷಣಿಕ ಅರ್ಹತೆ ಹಾಗೂ ಅವರ ಯೋಗ್ಯತೆ ಆಧಾರದ ಮೇಲೆ ಮಹಿಳೆಯರು ಸೈನಿಕ ವ್ಯವಸ್ಥೆಯಲ್ಲಿ ಅಥವಾ ಆಳ್ವಿಕೆ ಮಾಡುವ ಆಡಳಿತ ವ್ಯವಸ್ಥೆಯಲ್ಲಿ ತೊಡಗಿರಬಹುದು ಎಂದು ಪ್ಲೇಟೋರವರು ವಿವರಿಸಿದ್ದಾರೆ. ಹಾಗೂ ಈ ಮಹಿಳೆಯರ ಸ್ವಾತಂತ್ರ್ಯದ ದೃಷ್ಟಿಕೋನದಿಂದ ನೋಡಿದಲ್ಲಿ ಪ್ಲೇಟರ್ ಅವರು ನ್ಯಾಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿರುವುದನ್ನು ಕಾಣಬಹುದು. ನೆಕ್ಸ್ಟ್ ಪಾಯಿಂಟ್, ನ್ಯಾಯವು ಶಿಕ್ಷಣದ ಪರಿಗಣನೆ. ಅಂದರೆ ಪ್ಲೇಟರ್ ಅವರು ನ್ಯಾಯ ಸ್ಥಾಪನೆ ಆಗಬೇಕಾದರೆ ಅಲ್ಲಿ ಶಿಕ್ಷಣ ನೀಡಲೇಬೇಕು ಅಥವಾ ಶಿಕ್ಷಣದ ಜ್ಞಾನದಿಂದ ಮಾತ್ರ ನ್ಯಾಯವನ್ನು ಸ್ಥಾಪಿಸಬಹುದು ಎಂದು ಪ್ಲೇಟರ್ ಅವರು ಬಲವಾಗಿ ನಂಬಿದ್ದರು. ಇದಕ್ಕೆ ಸಂಬಂಧಿಸಿದಂತೆ ಪ್ಲೇಟರ್ ಅವರು ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿರುವುದನ್ನು ಕಾಣಬಹುದು. ಇವರ ಪ್ರಮುಖವಾಗಿ ಶಿಕ್ಷಣ ಸಿದ್ಧಾಂತ ಅಥವಾ ಶಿಕ್ಷಣದ ಹಂತಗಳು ಒಂದು ಸಿದ್ಧಾಂತವಿದ್ದು ಅದು ಮುಂದಿನ ವಿಡಿಯೋದಲ್ಲಿ ಅಧ್ಯಯನ ಮಾಡಲು ಆಗುತ್ತದೆ. ಪ್ಲೇಟರ್ ಅವರ ಪ್ರಕಾರ ಪ್ರಮುಖವಾಗಿ 4 ಹಂತದ ಶಿಕ್ಷಣಗಳಿದ್ದು ಈ ಹಂತದ ಶಿಕ್ಷಣವನ್ನು ಪಡೆದುಕೊಂಡರೆ ಮಾತ್ರ ನ್ಯಾಯ ಎಂದರೇನು, ಅದರ ಮಹತ್ವವನ್ನು ವ್ಯಕ್ತಿ ತಿಳಿಯಲು ಅಥವಾ ತಿಳಿದುಕೊಳ್ಳಲು ಸಾಧ್ಯ. ಶಿಕ್ಷಣ ಇಲ್ಲದಿದ್ದರೆ ನ್ಯಾಯವನ್ನು ತಿಳಿದುಕೊಳ್ಳಲು ಅಸಾಧ್ಯ ಎಂದು ಪ್ಲೇಟೋರ್ ಅವರು
ಬಲವಾಗಿ ನಂಬಿದ್ದರು. ನೆಕ್ಸ್ಟ್ ಉಪಸಂಹಾರ. ಈ ರೀತಿ ಪ್ಲೇಟೋರವರ ನ್ಯಾಯದ ಸಿದ್ಧಾಂತವನ್ನು ಪರಿಶೀಲಿಸಿದಾಗ ಅಥವಾ ನ್ಯಾಯದ ಸಿದ್ಧಾಂತವನ್ನು ಅವಲೋಕಿಸಿದಾಗ ಒಟ್ಟಾರೆಯಾಗಿ ಹೇಳುವುದಾದರೆ ಪ್ಲೇಟೋರವರ ಪ್ರಕಾರ ನ್ಯಾಯ ಎಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಅರ್ಹತೆ ಹಾಗೂ ಯೋಗ್ಯತೆಯ ಆಧಾರದ ಮೇಲೆ ಒಂದು ಕೆಲಸದಲ್ಲಿ ಅಥವಾ ಒಂದು ವೃತ್ತಿಯಲ್ಲಿ ತೊಡಗಿರುವುದು ಹಾಗೂ ಇತರೆ ಕೆಲಸಗಳಲ್ಲಿ ಅಥವಾ ಇತರೆ ವ್ಯಕ್ತಿಗಳಲ್ಲಿ ಹಸ್ತಕ್ಷೇಪ ಮಾಡದೆ ನೈತಿಕ ಮೌಲ್ಯಗಳಲ್ಲಿ ಹೆಚ್ಚು ಮಹತ್ವವನ್ನು ಹೊಂದಿರುವುದು ನ್ಯಾಯ ಎಂದು ಹೇಳಬಹುದು. ಇಲ್ಲಿ ಒಂದು ವ್ಯಕ್ತಿಗೆ ಒಂದು ಕೆಲಸ ಎಂಬ ತತ್ವಕ್ಕೆ ಬದ್ಧವಾಗಿರುವುದನ್ನು ಕಾಣಬಹುದು. ಈ ರೀತಿ BA ಸಂಬಂಧಿಸಿದ ವಿಷಯಗಳನ್ನು ಎಲ್ಲಾ ವಿಷಯಗಳನ್ನು ಸರಳವಾಗಿ ಪಡೆದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.